ಗುರುಗಳೇ, ರಾಯರನ್ನ ಆರಾಧಿಸ್ಬೇಕು ಅಂತಂದ್ರೆ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಾ? ಅಥವಾ ಇಲ್ಲಿ ನಮ್ಮ ಹತ್ತಿರದ ಮಠಗಳಲ್ಲಿ ಅಥವಾ ಮನೆಗಳಲ್ಲಿ ಕೂಡ ಪೂಜೆ ಮಾಡಬಹುದಾ? ಇದು ಸಾಮಾನ್ಯವಾಗಿ ಎಲ್ರನ್ನೂ ಕೂಡ ಈ ಪ್ರಶ್ನೆ ಕಾಡ್ತಾ ಇರುತ್ತೆ. ಅಂದ್ರೆ ಮಂತ್ರಾಲಯಕ್ಕೆ ಹೋಗ್ ಬಂದ್ರೇನೆ ನಮಗೆ ಪವಿತ್ರ ಅನ್ಸೋದಾ ಅನ್ನೋ ರೀತಿನಲ್ಲಿ. ಹಾಗೊಂದೇನು, ಈಗ ಬೆಳಕು, ಮ್, ಈ ಪ್ರಕೃತಿಯಲ್ಲಿ ಹ್ಮ್. ಬೆಳಕು ಅಂತ ಹೇಳುವಂತಹ ಒಂದು ಶಕ್ತಿ ಅದು ಯಾವಾಗ, ಎಲ್ಲಿಂದ? ಅದೇ ಬೆಳಕು ನಾವು ನಿತ್ಯ ಬದುಕಿನಲ್ಲಿ ಇಟ್ಕೊಂಡಿದ್ದೇವೆ ಕೇಳಿದ್ರೆ ಇಲ್ಲ. ಹಾಗಾದ್ರೆ ರಾಯರು ಹೇಳುವಂತಹದ್ದು ನಿಮ್ಮ ಮನದಲ್ಲಿ ಮೊದಲು ನಿರ್ಣಯ ಆಗಬೇಕು. ಮನದಲ್ಲಿ ಮೊದಲು ರಾಯರು ನಿರ್ಣಯ ಆದರೆ ನೀವು ಇರುವಲ್ಲಿ ಎಲ್ಲ ರಾಯರಿದ್ದಾರೆ ಅಂತ ಹೇಳುವಂತಹದ್ದೇ ತೀರ್ಮಾನ. ಹಾಗಾಗಿ ಕ್ಷೇತ್ರ ಬಹಳ ದೊಡ್ಡದು. ಅದರ ಬಗ್ಗೆ ಒಂದು ಸಾಸಿವೆ ಕಾಳಷ್ಟು ಕೂಡ ಹ್ಮ್. ಚಕಾರ ಇಲ್ಲ. ಅಲ್ಲಿಗೆ ಹೋಗುವುದು ಒಂದು ವ್ಯವಸ್ಥೆ, ಜೊತೆಗೆ ಅಲ್ಲಿಯೇ ಹೋಗಿ ಆಗಬೇಕು ಹೇಳುವಂತಹ ಮಾನಸಿಕತೆ ಬೇಕಾಗಿಲ್ಲ. ಹ್ಮ್. ತುಂಬ ಕ್ಲಿಯರ್. ಅಲ್ಲಿಗೆ ಹೋಗಿ ಶಕ್ತಿ, ಸಾಮರ್ಥ್ಯ ಇದೆಲ್ಲ ಕೌಂಟ್ ಆಗ್ತದೆ. ಅಲ್ಲಿಗೆ ಹೋಗುವುದು ವಾರ್ಷಿಕವಾಗಿಯೋ 2 ವರ್ಷವೋ ಹ್ಮ್. 3 ವರ್ಷವೋ, ನಿಮ್ಮ ಪರಿಸ್ಥಿತಿಗಳು, ನಿಮ್ಮ ಸಂದರ್ಭಗಳು, ನಿಮ್ಮ ಶಕ್ತಿಗಳು ಇದನ್ನೆಲ್ಲ ಒಂದು ಮಾನದಂಡವಾಗಿಟ್ಕೊಂಡು ಹೋಗಬಹುದಾದ್ರೆ ಹೋಗಿ ಬನ್ನಿ. ಅದನ್ನು ಹೊರತುಪಡಿಸಿದಂತೆ ರಾಯರ ಆರಾಧನೆ ಅಥವಾ ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ, ಅಥವಾ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ ಕೇಳಿದರೆ, ಎಲ್ಲಿಯೇ ಅವರೇ ರಾಯರೇ ಹೇಳಿದ್ದಾರೆ, ತನ್ನ ಮೃತ್ತಿಕೆಯ ಬೃಂದಾವನ ಎಲ್ಲೆಲ್ಲಿ ನಿರ್ಮಾಣ ಆಗುತ್ತದೋ ಅಲ್ಲೆಲ್ಲ ಕಡೆಯಲ್ಲಿಯೂ ಕೂಡ ತಾನು ಸಾನ್ನಿಧ್ಯವನ್ನ ಹ್ಮ್. ಇರಿಸಿಕೊಂಡಂತೆ ಭಕ್ತರಿಗೆ ಅನುಗ್ರಹ ಮಾಡುತ್ತೇನೆ ಹೇಳುವಂಥದ್ದು ಅವರದ್ದೇ ಆದಂಥ ವಿಷಯದಲ್ಲಿ ಇರುವಂಥದ್ದು. ಹಾಗಾಗಿ ರಾಯರ ಶಿಲಾ ಬೃಂದಾವನ, ಮೃತ್ತಿಕೆಯ ಬೃಂದಾವನ ಎಲ್ಲಿ ಇರ್ತದೋ ಅಲ್ಲಿ ರಾಯರು ಸಾಕ್ಷಾತ್ ಇದ್ದಾರೆ ಅನ್ನುವುದೇ ಅರ್ಥ. ಅಲ್ಲಿರುವುದಕ್ಕಿಂತಲೂ ಮುಖ್ಯವಾಗಿ ನಿಮ್ಮೊಳಗೆ ರಾಯರಿದ್ದಾರೆ ಹ್ಮ್. ಅನ್ನುವಂಥ ನಿರ್ಣಯಕ್ಕೆ ಬನ್ನಿ. ಆಗ ಅಲ್ಲಿ ರಾಯರಿದ್ದು ನಿಮ್ಮನ್ನ ಅನುಗ್ರಹಿಸ್ತಾರೆ. ಅದರಲ್ಲಿ ಎರಡು ಮಾತೇ ಇಲ್ಲ. ಗುರುಗಳೇ, ಮತ್ತೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಹಲಸೂರಿನಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಅಂದ್ರೆ ನಿಮ್ಮ ಮಠದ ಬಗ್ಗೆ ಒಂದಷ್ಟು ಪವಾಡಗಳು ನಡೆದಿದೆ ಅನ್ನುವಂತಹ ವಿಚಾರ ನಮಗೂ ಕೂಡ ಕೇಳಿ ಬಂತು. ಅದ್ರ ಬಗ್ಗೆ ಹೇಳೋದಾದ್ರೆ. ಪವಾಡ ಅಂತ ಹೇಳೋದು ಬೇಡ. ನಾನು ಹ್ಮ್. ಪವಾಡ ಅಂತ ಒಂದು ಶಬ್ದ ಉಪಯೋಗ ಮಾಡೋದು ಹ್ಮ್. ಅಷ್ಟು ನನಗೆ ಯಾವಾಗಲೂ ಸಮಾಧಾನ ಕೊಡೋದಿಲ್ಲ. ಹ. ನಮ್ಮ ಜ್ಞಾನದಲ್ಲಿ ಹ್ಮ್. ಇಲ್ಲದ್ದು ನಮ್ಮ ಮುಂದೆ ಅದು ಸಾಕಾರವಾದಾಗ ಅದನ್ನ ಪವಾಡ ಅಂತ ನಾವು ಸಂಬೋಧನೆ ಮಾಡ್ತೇವೆ. ನಮ್ಮ ಜ್ಞಾನದಲ್ಲಿ ಇಲ್ಲದ್ದು, ನಮ್ಮ ಹ್ಮ್. ತಿಳುವಳಿಕೆಯಲ್ಲಿ ಇಲ್ಲದ್ದು, ಅದು ನಮ್ಮ ತಿಳುವಳಿಕೆಗೆ ಬಂದಾಗ ಹೂ ಮಿರಾಕಲ್ ಅಂತ ಅಂದ್ಕೊಳ್ತೇವೆ. ಈಗ ಏನು ಭೂಮಿಯಲ್ಲಿದ್ದಂಥ ನೀರು ಹ್ಮ್. ಬಿಸಿಲಿಗೆ ಆವಿಯಾಗಿ ಮೇಲ್ ಹೋಗಿ ಅಲ್ಲಿ ಮತ್ತೆ ಮೋಡವಾಗಿ ಪರಿವರ್ತಿತವಾಗಿ ಅದು ಒಂದು ನಿರ್ದಿಷ್ಟವಾದಂಥ ಕಾಲದಲ್ಲಿ ಅದು ಕರಗಿ ಮತ್ತೆ ನೀರಾಗಿ ಮಳೆ ಬರುದು. ಇದೆಲ್ಲ ನಾಲೆಜ್ ಇಲ್ಲದ ಪುಟ್ಟ ಮಕ್ಕಳಿಗೆ ಇಟ್ಸ್ ಮಿರಾಕಲ್ ಅಂತ ಫೀಲ್ ಹೌದು. ಆಗ್ತದೆ ಹ್ಮ್. ಅಲ್ವಾ? ಹಾಗಾಗಿ ಆ, ಇದನ್ನ ಪವಾಡ ಅಂತ ಹೇಳೋದು ಬೇಡ. ಒಂದಷ್ಟು ಅನುಗ್ರಹಗಳು, ವಿಶೇಷವಾದಂತಹ ಒಂದಷ್ಟು ಅನುಗ್ರಹಗಳು ಹ್ಮ್. ನಮ್ಮ ಹಲಸೂರಿನ ರಾಯರ ಬೃಂದಾವನದ ಮೂಲಕವೂ ಕೂಡ ಭಕ್ತರಿಗೆ ಲಭ್ಯ ಆದದ್ದಂತೂ ಸತ್ಯ. ಅದು ನನ್ನ ಕಣ್ಣ ಮುಂದೆ ನಡೆದಂತಹ ಘಟನೆಗಳು ಕೂಡ ಇದ್ದಾವೆ. ಅದೆಷ್ಟೋ ಘಟನೆಗಳಲ್ಲಿ ಒಂದು ಘಟನೆಯನ್ನು ಮಾತ್ರ ಉಲ್ಲೇಖ ಮಾಡ್ತೇನೆ. ಯಾಕೆ ಅಂತಂದರೆ ಮತ್ತೆ ನಾನು ರಾಯರನ್ನ ಹೊಗಳಿ ರಾಯರನ್ನು ಚಿಕ್ಕದಾಗಿ ಮಾಡುವುದಕ್ಕೆ ನಾನು ಇಷ್ಟಪಡೋದಿಲ್ಲ. ಆ ಕಾರಣಕ್ಕಾಗಿ ಒಂದು ಘಟನೆಯನ್ನು ಹೇಳ್ತೇನೆ. ಯಾಕೆ ಅಂತಂದರೆ ತಾವು ನಿರ್ದಿಷ್ಟವಾದಂತಹ ಕ್ಷೇತ್ರವನ್ನು ಮೈಂಡಲ್ಲಿ ಇಟ್ಕೊಂಡಂತೆ ಕೇಳಿದ ಪ್ರಶ್ನೆ ಆಗಿರುವ ಕಾರಣ ಐ ಥಿಂಕ್ ಒಂದು 10 ವರ್ಷಗಳಾಗಿದೆ ಅಂತ ಅನ್ಕೊಳ್ತೇನೆ. 10 ಅಲ್ಲ, 10-12 ವರ್ಷಗಳು ಆಗಿರ್ಬೋದು. ಸ್ಟಿಲ್ ಟುಡೇ ಲೈವ್ಲಿ ಆ ವ್ಯಕ್ತಿಯನ್ನು ನಾನು ನಿಮ್ಮ ಮುಂದೆ ತಂದೆ ನಿಲ್ಲಿಸ್ತೇನೆ. ಈ ಕ್ಷಣಕ್ಕೆ ಬೇಕಾದರೂ ಕರೆ ಮಾಡಿದರೆ ಮಾತನಾಡಬಲ್ಲ ಒಬ್ಬ ವ್ಯಕ್ತಿ ಬರ್ತಾರೆ. ಅವರು ಮೂಲತಃ ಮದರ್ ಟಂಗ್ ತಮಿಳು ಮದರ್ ಟಂಗ್. ಅವರು ಅಚಾನಕ್ಕಾಗಿ ಮಠಕ್ಕೆ ಬರಲಿಕ್ಕೆ ಆರಂಭ ಆಗ್ತದೆ. ನಮ್ಮ ಮಠದಲ್ಲಿ ಒಬ್ಬರು ಹಿರಿಯರಿದ್ದಾರೆ. ಅಂದರೆ ಈ ಮಠದ ಸ್ಥಾಪನೆ ಮಾಡಿದವರ ಪುತ್ರ. ಅವರು ಕೂಡ ತುಂಬ ಸೀನಿಯರ್, 80 ವರ್ಷ, ಇವತ್ತಿನ 82-83 ವರ್ಷ ಆಗಿದೆ ಅವರಿಗೆ. ಅವರು ತುಂಬ ನಾಲೆಜ್ ಪರ್ಸನ್, ಅಂದರೆ ಧಾರ್ಮಿಕವಾಗಿ. ಬಟ್ ಅದನ್ನು ಹೇಳುವಾಗ ಎಲ್ಲರಿಗೂ ಅದು ಅರ್ಥ ಆಗ್ತದೆ ಅಂತಲ್ಲ, ಕೆಲವು ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಸರಿಯಾಗಿ ಅದು ಅರ್ಥ ಆಗ್ತದೆ ನಮಗೆ. ಆ ವ್ಯಕ್ತಿಯನ್ನು ಬಂದು ಆ ಯುವಕ ಸಂಪರ್ಕ ಮಾಡ್ತಾನೆ. ಈಗ ಐ ಥಿಂಕ್ ಆ ಯುವಕನಿಗೆ ಒಂದು 40-42 ವರ್ಷ ಆಯ್ತಾ.
ಬಂದು ಈ ಹಿರಿಯರನ್ನು ಸಂಪರ್ಕ ಮಾಡ್ತಾನೆ. ಇದು ನನ್ನ ಕಣ್ಣ ಮುಂದೆನೆ ಸಂಪರ್ಕ ಮಾಡಿ, ನನಗೆ ಈ ಥರ ಅನಾರೋಗ್ಯ. ಏನು ಅನಾರೋಗ್ಯ? ಇಲ್ಲ, ಬದುಕೆ ಇಲ್ಲದ ರೀತಿಯ ಅನಾರೋಗ್ಯ, ಕಿಡ್ನಿ ರಿಲೇಟೆಡ್ ಆದಂತಹ ಅದು ಫೇಲಿಯರ್. ಇವತ್ತಿನ ಕಾಲಮಾನದಲ್ಲಿ ಈ ಥರದ ಒಂದು ಸಂದಿಗ್ಧತೆ ಬಂದಾಗ ನಿಮಗೆ ಬೇಕು ಅಂತ ನಿರ್ಣಯ, ದುಡ್ಡು ಕೊಟ್ಟು ತಗೊಳ್ಳುವ ಶಕ್ತಿ ಇದ್ದು ಇತ್ಯಾದಿಗಳೆಲ್ಲ ಆದಾಗಲೂ ಕೂಡ ವರುಷಗಳು ಸಂದಿದ್ರೂ ಕೂಡ ಕಿಡ್ನಿ ಅವೈಲೇಬಲ್ ಆಗಲ್ಲ. ಆ ಯುವಕ ಸ್ಟಿಲ್ ಟುಡೇ ಇವತ್ತು ಹೈದರಾಬಾದಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬೆಂಗಳೂರಿಂದ ಹೈದರಾಬಾದಿಗೆ ಅವರನ್ನು ಶಿಫ್ಟ್ ಮಾಡಿದ್ದಾರೆ. IT ಫೀಲ್ಡಲ್ಲಿ ವರ್ಕ್ ಮಾಡುವಂಥ ಯುವಕ. ಪ್ರತಿನಿತ್ಯ ಬೆಳಿಗ್ಗೆ ಚಾಚೂ ತಪ್ಪದೆ ರಾಯರಿಗೆ ಬರುವುದು, ಪ್ರದಕ್ಷಿಣೆ ನಮಸ್ಕಾರ, ಪ್ರದಕ್ಷಿಣೆ ನಮಸ್ಕಾರ, ಪ್ರದಕ್ಷಿಣೆ. ಒಂದೇ ಗೊತ್ತು, ಇವತ್ತಿಗೂ ಕೂಡ ರಾಯರ ಮಠದ ಪರಿಸರ ಅಂತಲ್ಲ, ಯಾವುದೇ ವ್ಯಕ್ತಿ ಅವರನ್ನು ಸಂಬೋಧನೆ ಮಾಡಿದ್ರು ಅವರು ಕೈ ಜೋಡಿಸಿಕೊಂಡೇ ಹೀಗೇನೆ ನಿಂತ್ಕೊಂಡೇ ಮಾತನಾಡುವಂಥ ಒಂದು ಸೌಜನ್ಯದ ಸಾಕಾರ ಮೂರ್ತಿ. ಮಠಕ್ಕೆ ಬಂದು ಕಸ ಗುಡಿಸೋದಿರ್ಬೋದು, ಮಠದ ಏನು ಕಸಗಳನ್ನು ಎತ್ತಿ ಹೊರಗೆ ಹಾಕೋದಿರ್ಬೋದು, ರಾಯರ ಪೂಜೆಗೆ ಹೂ ತರುವುದು, ತುಳಸಿ ತರುವುದು, ಬಾಳೆಹಣ್ಣು ತರುವುದು, ಪಂಚಾಮೃತಕ್ಕೆ ಹಾಲು ತಂದು ಕೊಡುವುದು, ನೀವು ಎಂಜಿಲೆಲೆಯನ್ನು ಎತ್ತುವುದು, ಇದನ್ನೂ ಸೇರಿಸಿಕೊಂಡಂತೆ ಮಾಡದೇ ಇರುವಂತಹ ಸೇವೆಗಳು ಇಲ್ಲ. ಆ ವ್ಯಕ್ತಿ ಇದನ್ನು ಮಾಡ್ತಾ 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 ಇರೋ ಮೆಡಿಕಲಿ ಆ ಮನುಷ್ಯ ಹೆಚ್ಚು ದಿವಸ ಬದುಕೋದಿಲ್ಲ. ದಿಸ್ ಇಸ್ ದಿ ರಿಪೋರ್ಟ್. ಆಗ ರಾಯರಿಗೆ ಪ್ರದಕ್ಷಿಣೆ ಬರೋದು, ನಮಸ್ಕಾರ ಮಾಡೋದು, ಅಷ್ಟೇ ಕೆಲಸ. ಈ ನಮ್ಮ ಹಿರಿಯರ ಡೈರೆಕ್ಷನ್ ಏನಿದೆ ಅದನ್ನು ಆತ ಫಾಲೋ ಮಾಡಿ ಇವತ್ತಿಗೂ ಕೂಡ ಆ ಹಿರಿಯರ ಜೊತೆಗೆ ಸಂಪರ್ಕದಲ್ಲಿರುವಂಥ ಮನುಷ್ಯ, ಒಬ್ಬ ಆ ಹಿರಿಯರಿಗೆ ಮತ್ತೊಬ್ಬ ಮಗನಂತೆ ಇರುವಂಥ ಮನುಷ್ಯ, ನಮಗೆ ಸ್ನೇಹಿತ. ಆತನಿಗೆ ಒಂದು ದಿವಸ ರಾತ್ರಿ ಆತನಿಗೆ ಮನಸ್ಸಿನಲ್ಲಿ, ಅದನ್ನು ಕನಸು ಅಂತ ಕರಿಬೋದು, ಮನಸ್ಸಿನಲ್ಲಿ ಒಂದು ಪ್ರೇರಣೆ ಆಗುತ್ತದೆ. ಇನ್ನು ನಾಳೆ ಬೆಳಿಗ್ಗೆ 10 ಗಂಟೆಗೆ ಇಂಥ ಜಾಗಕ್ಕೆ ಹೋಗು, ನಿನಗೆ ಬೇಕಾದಂಥ ನಿನ್ನ ಬ್ಲಡ್ ಗ್ರೂಪಿಗೆ ಸರಿಯಾದಂತಹ ನಿನಗೆ ನಿನ್ನದಾದಂಥ ವಸ್ತು ನಿನಗೆ ಅವೈಲೇಬಿಲಿಟಿ ಇದೆ, ಸೊ ಯು ಕ್ಯಾನ್ ಗೋ. ನೀವು ಲಕ್ಷ ಕೊಡಿ, ಕೋಟಿ ಕೊಡಿ, ಕೊಟ್ಟರೂ ಕೂಡ ಸಿಗದೇ ಇರುವಂತಹ. ಅವತ್ತು ಅವನಿಗೆ ಸಿಕ್ಕಿತು. ಆತನಿಗೆ ಸರ್ಜರಿ ಆಯಿತು. ಕಿಡ್ನಿಯನ್ನು ಟ್ರಾನ್ಸ್ಲೇಟ್ ಮಾಡಿದರು, ಸರ್ಜರಿ ಆಯಿತು. ಆಮೇಲೆ ಒಂದಷ್ಟು ದಿವಸ ಇದ್ದರು, ಆಮೇಲೆ ಹುಷಾರಾಗಿ ಬಂದರು. ಹುಷಾರಾಗಿನೇ ಒಂದು 8-10 ವರ್ಷ ಆಗಿರ್ಬೋದು. ಅಂದರೆ ನೀವು ಹಣ, ಆ ಮನುಷ್ಯನ ಹತ್ರ ಹಣ ಇಲ್ಲ. ಆ ಮನುಷ್ಯ ಒಂದು 60-70 ಸಾವಿರ ರೂಪಾಯಿ ಸಂಬಳ ತಗೊಂಡು ಹೋಗ್ತಾ ಯುವಕ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಕೋಟ್ಯಾಧಿಪತಿಗಳಲ್ಲ. ಹಾಗಾದರೆ ಹೇಗೆ ಇದು ಸಾಧ್ಯ? ಅವನಿಗೆ ಬೇಕಾಗುವಂಥ ಜಸ್ಟ್ ಒಂದು 30-40,000 ರುಪೀಸನ್ನು ಕಟ್ಟಿದ್ದಕ್ಕೆ ಆತನಿಗೆ ಯಾರು ತಮಿಳ್ನಾಡಿನ ಯಾವುದೋ ಒಬ್ಬ ವ್ಯಕ್ತಿ ಬೆಂಗಳೂರಿಗೆ ಬಂದು ನಾನು ಕೊಡ್ತೇನೆ. ಹೌ ಪಾಸಿಬಲ್? ಇದು ಹೇಗೆ ಸಾಧ್ಯ? ಈ ವ್ಯಕ್ತಿ ಸ್ಟಿಲ್ ಟುಡೇ ನಮ್ಮ ಮಠದ ಭಕ್ತನಾಗಿ ಶನಿವಾರ ಭಾನುವಾರ ರಾಯರಿಗೆ ನಮಸ್ಕಾರ ಮಾಡುವುದಕ್ಕಾಗಿ ಹೈದರಾಬಾದ್ನಿಂದ ಇಲ್ಲಿಗೆ ಬಂದು ನಮಸ್ಕಾರ ಮಾಡಿ ಹೋಗ್ತಾರೆ ಅಂತಂದರೆ ಇನ್ಯಾವ ರೀತಿಯ ಅನುಗ್ರಹಗಳನ್ನು ರಾಯರು ಮಾಡುವುದಕ್ಕೆ ಬಾಕಿ ಇದೆ ಅಂತ ಹೇಳುವಂಥ ಪ್ರಶ್ನೆ ನಮ್ಮಲ್ಲಿ ಖಂಡಿತ ಮೂಡುತ್ತದೆ. ಇಂತಹ ಇನ್ನೂ ಬಹಳ ಇದೆ. ಕರ್ನಾಟಕದ ಬಹಳ ಪ್ರತಿಷ್ಠಿತ ಮನೆತನದ ಸಾವಿರಾರು ಕೋಟಿ ಏನು ಆಸ್ತಿಗಳನ್ನು ಇಟ್ಟುಕೊಂಡಂತಹ ಮನೆತನದ ಒಬ್ಬ ವ್ಯಕ್ತಿಯೂ ಕೂಡ ಹಾಗೆ ರಾಯರ ಬೃಂದಾವನದ ಮುಂದೆ 45 ನಿಮಿಷಗಳ ಕಾಲ ಕೂತು ಕಾದು ರಾಯರ ಮಂತ್ರಾಕ್ಷತೆಯನ್ನು ಮತ್ತೆ ನನ್ನಿಂದ ಪಡೆದು ಹೋಗಿ 1 ವಾರದ ನಂತರ ಇಷ್ಟು ದೊಡ್ಡ ಏನು ಕೊಡುಗೆಗಳನ್ನು ತಗೊಂಬಂದು ರಾಯರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಹೋಗಿದ್ದಾರೆ. ಅದಾದ ಮೇಲೆ ಒಂದು 3 ತಿಂಗಳು ಬಿಟ್ಟು ಹೇಳ್ತಾರೆ, ಗುರುಗಳೇ, ನೀವು ರಾಯರ ಪ್ರಸಾದ ಆ ದಿನ ನನಗೆ ಕೊಡದಿದ್ದರೆ ಇವತ್ತು ನಾನು ಬದುಕಿರ್ತಿರ್ಲಿಲ್ಲ ಅಂತ. ಅದರ ಒಳಗಿನ ಘಟನೆಗಳನ್ನು ನಾನು ಹೇಳೋದಿಲ್ಲ, ಸರಿಯಾಗಲ್ಲ, ತಪ್ಪಾಗತ್ತೆ. ಸೊ ಇಂಡಿವಿಜುವಲ್ ಕನೆಕ್ಟಿವಿಟಿ ಇದೆಲ್ಲ ಓಪನ್ ಮಾಡುವಂಥ ವಿಷಯಗಳಲ್ಲ. ಹಾಗಾಗಿ ಈ ಥರದ್ದು ಅದೆಷ್ಟೋ ಉದಾಹರಣೆಗಳನ್ನು ವಿದ್ಯಾರ್ಥಿಗಳು KS ಪಾಸ್ ಮಾಡಿರೋದು, CA ಪಾಸ್ ಮಾಡಿರೋದು, ಇದೆಲ್ಲ ಕಾಮನ್ ಬಿಡಿ, ಇದೆಲ್ಲ ಜನರಲ್ ಆಗಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಪುಸ್ತಕ ಮುಟ್ಟುವುದೇ ಕಮ್ಮಿ,
ಹ್ಮ್ ಹ್ಮ್ ಈ ಮನುಷ್ಯ. ಹ್ಮ್ ಏನು ಪುಸ್ತಕ ಮುಟ್ಟಿದ್ದೇನೆ ಅದಕ್ಕೆ ಮಲ್ಟಿಪಲ್ ಆಗಿ ಮೈಂಡಲ್ಲಿ ಸ್ಟೋರ್ ಮಾಡುವಂತಹ ಅನುಗ್ರಹವನ್ನ ರಾಯರ್ ಮಾಡಿದ್ದಾರೆ. ಅದಕ್ಕೆ ನಾನು ಸಾಕ್ಷಿಯಾಗಿ ನಿಂತಿದ್ದೇನೆ. ಬದುಕಿನಲ್ಲಿ ಒಂದು ಡಾಟ್ ಇಲ್ಲದಂತೆ ಬದುಕಿಸಿದ ರಾಯರು. ಸಹಜವಾಗಿಯೇ ವಯೋಸಹಜ, ಹಣದ ಒಂದು ಒಂದು ವ್ಯವಸ್ಥೆಗಳು ಇದೆಲ್ಲ ಮನುಷ್ಯನ ಮನಸ್ಥಿತಿಯನ್ನು ವಿಕಾರಗೊಳಿಸ್ತದೆ. ಆತ ಬೆಳೀತಾ ಹೋದಾಗೆ ಅವನಲ್ಲಿ ಬೇರೆ 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 ನೆಗೆಟಿವಿಟಿಗಳು ಬಂದು ಅಂಟುಕೊಳ್ಳುವಂಥ ಸಂದರ್ಭಗಳು ಭೌತಿಕವಾಗಿ. ಬಟ್ ಅದೆಲ್ಲದರಿಂದ ನಮ್ಮನ್ನು ದೂರ ಇಡ್ತಾರೆ ಅಂತಂದ್ರೆ ಯಾರಿಡ್ತಾರೆ? ರಾಯರಿಡ್ತಾರೆ. ನಮ್ಮ ಬುದ್ಧಿ ಸರಿಯಾದ ರೀತಿಯಲ್ಲಿ ವ್ಯವಹರಿಸಬೇಕು, ನಮ್ಮ ನಡೆ ಸರಿಯಾದ ದಾರಿಯಲ್ಲಿ ಸಾಗಬೇಕು. ಇದೆಲ್ಲವುದಕ್ಕೂ ಮೂಲ ಪ್ರೇರಣಾ ಶಕ್ತಿ. ನಮ್ಗೇನೋ ಒಂದು ಕೆಟ್ಟ ಯೋಚನೆ ಬಂದರೂ ಕೂಡ ಇದು ಬರಬಾರ್ದು ಅಂತ ಹೇಳುವಂಥದ್ದು ವಿದಿನ್ ಸೆಕೆಂಡಲ್ಲಿ ಮತ್ತೆ ಬರ್ತದೆ ಅಂತಂದ್ರೆ ಯಾರು? ಎಸ್. ಹಾಗಾಗಿ ಬಹಳಷ್ಟು ಘಟನೆಗಳು ನಮ್ಮ ಹಲಸೂರಿನ ಕ್ಷೇತ್ರದಲ್ಲಿ ಇದೆ. ಮುಂದೆಯೂ ಕೂಡ ಇಂತಹ ಅನುಗ್ರಹಗಳನ್ನು ಭಕ್ತರಿಗೆ ಮಾಡಬೇಕು ರಾಯರು ಅಲ್ಲಿ ಕೂತು ಅಂತ ಹೇಳುವಂತಹದ್ದು ಕೂಡ ನಮ್ಮ ಆಶಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.